ಲೇ ಪಾಪ ಬಸ್ಸು ಹೋಗಿತ್ತು ಏನೋ ನಮ್ಮೂರಿಗೆ ಹೋಗೋದು ಗೌರ್ಮೆಂಟ್ ಬಸ್ಸು. ಅಲ್ಲ ಏನು ಬೇಡ ಕಾಣಲ್ಲ ಅಂತ ಅಂದ್ರೆ ಕೇಳಲಿಲ್ಲ. ಅದ್ಯಾತ ರೂಡಲ್ಸ ಪಾಡಲ್ಸ ಅಂತ ಹೇಳಿ ತಿಂತ ಕುಕ್ಕಂಡೆ. ಅದನ್ನು ಜಲ್ ತಿಂದ, ಅದೂ ಇಲ್ಲ, ನಿಧಾನಕ್ಕೆ ತಿಂದೆ. ಅದ್ಯಾತ ಹುಳ ಅಂತವ. ನೋಡಿ ಇವಾಗ ಏನಾನ ಬಸ್ ಹೋಗಿರ್ಬೇಕಲ್ಲ ನಮ್ಮೂರಿಂದು. ಅವಾಗ ಐತ್ ನಿನಗೆ. ಅಜಯ್ ಇನ್ನ ಟೈಮ್ ಐತೆ ಬಾರಜ್ಜಿ. 2 ಗಂಟೆಗೆ ಬರೋದು ಅಂತ ಹೇಳಿದ್ರು ತಾನೇ ಅವಾಗ್ಲೇನೆ ಕೇಳ್ಕೊಂಡ್ ಬಂದಾಗ. ಇನ್ನ 2 ಗಂಟೆ ಆಗಿಲ್ಲ, ಸುಮ್ಮನೆ ಬಾ. ಏನು ಹೋಗಿರಲ್ಲ ಏನು ಇಲ್ಲ, ನೀನ್ ಯಾಕೆ ಹಂಗಾಡ್ತೀಯ? ಒಂದೇ ಸಮಕ್ಕೆ ಬಡ್ಕಂತೀಯ ಮಂಗೇನೆ. ಬಸ್ ಹೋತೇನೋ ಬಸ್ ಏರ್ದೋನೆ ಅಂತಾನೆ. ಸರಿಯಾಗಿ ತಿಂಬಕ್ಕೂ ಬಿಡ್ಲಿಲ್ಲ ನೀನ್ ಹಂಗೇನೆ. ಜಲ್ ತಿನ್ನು ಅಂತಾನೆ. ಇನ್ನ ಒಂದಿಟ್ಟು ಹಂಗೆ ಉಳಿಸಿ ಅದೇ ಬಂದೆ ನಾನು. ನೀನ್ ಬಾ ಜಲ್ದು ಅಂತ ಅಂದಿದ್ಕೆ. ಇಲ್ಲ ಕಣ, ಇನ್ನ 1 ಗಂಟೆ ಅಲ್ಲೇ ಕುಕ್ಕಂಡ್ ತಿನ್ಬೇಕಾಗಿತ್ತು. ಇಲ್ಲದೆಲ್ಲ ಯೋಲಾಗತ್ತ ಕಣ. ಸುಮ್ಮನೆ ನಡಿ ಜಲ್ದು. ಇವಾಗ ಮಾತಾಡ್ಬೇಡ, ಆಮೇಲೆ ಬಸ್ ಗಿಸ್ ಓದಾತು. ನಡಿ ಜಲ್ದು ಹೋಗೋಣ ಬಸ್ ಸ್ಟ್ಯಾಂಡಿಗೆ. ಹೆಂಗೋ ಗೌರ್ಮೆಂಟ್ ಬಸ್ನಾಗ ಹೋದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಬಸ್ ಚಾರ್ಜ್ ಇಲ್ಲ ಅಂತ ಹೇಳಿ ನಾನು ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂತಂದ್ರೆ ಈ ಹುಡುಗ ಎಗ್ ರೈಸ್ ತಿನ್ಬೇಕು, ರೂಡಾಸ್ ತಿನ್ಬೇಕು ಅಂತಾನ ಅಲ್ಲಿ ಕರ್ಕೊಂಡು ಹೋತು. ಈಗೇನು ಬಸ್ ಗಿಸ್ ಹೋಗೈತೋ ಏನ್ ಸುಡ್ಗಾಡು. ಯಾವ್ದ ಹುಡುಗಿ ಬತ್ತೈತಿ, ಆ ಹುಡುಗಿನ ಕೇಳೋದೇಲಿ. ನಮ್ಮೂರ್ ಕಡೆ ಅದು ಏರೂರ್ ಕಡೆಗೆ ಹೋಗೋ ಬಸ್ಸು ಓತೇನ ಅಂತಾನ ಕೇಳು. ಅಕ್ಕ ಏರೂರ್ ಕಡೆಗೆ ಹೋಗೋ ಬಸ್ಸು ಓತೇನಕ್ಕ ಅಂತ ಕೇಳೋದೇಲಿ. ಯಾಕ ಏರೂರ್ ಕಡೆಗೆ ಹೋಗೋದು ಗೌರ್ಮೆಂಟ್ ಬಸ್ಸು ಅಲ್ಲಿ ಓತೇನಕ್ಕ 2 ಗಂಟೆ ಅದು? ನನಗೇನೋ ಗೊತ್ತು ನಿಮ್ಮೂರ್ ಕಡೆ ಬಸ್ಸು ಯಾವ್ದು ಅಂತಾನ. ನಿಮ್ಮೂರ್ ಯಾವ್ದು ಅಂತಾನೆ ನನಗೆ ಗೊತ್ತಿಲ್ಲ. ನನ್ ಕೇಳಕ್ ಬರ್ತಾನೆ. ಹೋಗು, ನನ್ ಟೆನ್ಷನ್ ನನಗೆ. ಅಲ್ಲ ಕಣೆ ಅಮ್ಮಯ್ಯ, ಏನೋ ಏರೂರ್ ಕಡೆಗೆ ಹೋಗೋ ಬಸ್ಸು ಓತಾ ಇಲ್ವಾ ಅಂತ ಹೇಳಿ ಕೇಳಿದ್ಕೆ ನೀನ್ ಯಾಕೆ ಹಂಗೆ ಎಗರಾಡ್ತೀಯ ಹುಡ್ಗನ್ ಮೇಲೆ? ನೋಡಿಲ್ಲ ಅಂತಂದ್ರೆ ನೋಡಿಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಹಂಗ್ರೆ ಇರ್ತೀಯ? ಅಜ್ಜಿ ನಿಮ್ಮೂರ್ ಯಾವ್ದು ಅಂತಾನ ನನಗೆ ಗೊತ್ತಿದ್ರೆ ತಾನೇ ಹೇಳಕ್ಕೆ. ನಿಮ್ಮೂರ್ ಕಡೆ ಹೋಗೋ ಬಸ್ಗಳನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋ ಕೆಲ್ಸನ ನಂದು. ನನ್ ಟೆನ್ಷನ್ ನನಗೆ. ನನ್ನ ಗಂಡ ಏನೋ ತಿನ್ನಕ್ ತರ್ತೀನಿ ಅಂತ ಹೇಳಿ ಹೋಗಿ 2 ಅವರ್ ಆಯ್ತು, ಇನ್ನ ಬಂದಿಲ್ಲ ಅಂತ ಹೇಳಿ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಅದ್ರಲ್ಲಿ ಇವನು ಬೇರೆ ಬಂದು ಕೇಳ್ತಾನೆ ನಮ್ಮೂರ್ ಕಡೆ ಬಸ್ಸು ಹೋಯ್ತಾ ಅಂತ ಹೇಳಿ. ಮತ್ತೆ ಸಿಟ್ಟು ಬರ್ದೇ ಇರುತ್ತಾ? ಎಲ್ಲಿಗೆ ಹೋದ್ನಿ ನಿನ್ ಗಂಡ? ಯಾಕೆ ತರಕ್ ಹೋದ್ನಿ? ಹೋಗಿ ಅಲ್ಲಿ ಯೋಟತ್ತಾತು. ಅಜ್ಜಿ 2 ಅವರ್ ಆಯ್ತು ಅಂತ ಹೇಳಿದ್ನಲ್ಲ. 2 ಅವರ್ ಅಂದ್ರೆ ಅರ್ಥ ಆಗಲ್ವಾ? 2 ಗಂಟೆ ಆಯ್ತು. ನನಗೆ ಹೊಟ್ಟಸ್ತಿತ್ತು, ಅದಕ್ಕೇನೆ ಏನಾದ್ರೂ ತಿನ್ನಕ್ ತಗೊಂಬರ್ರಿ ಅಂತ ಹೇಳಿ ಹೇಳ್ದೆ. ಹೋದವರು 2 ಗಂಟೆ ಆದ್ರೂ ಬಂದಿಲ್ಲ. ಅದಕ್ಕೆ ನನಗೆ ಟೆನ್ಷನ್ ಆಗೈತಿ. ನೀವು ನೋಡಿದ್ರೆ ನಾನು ಬಂದು ಕೇಳ್ತಾ ಇದ್ದೀರಾ, ಇನ್ನು ನನ್ನ ಟೆನ್ಷನ್ ಜಾಸ್ತಿ ಮಾಡ್ತಾ ಇದ್ದೀರಾ ನೀವು. ಸುಮ್ಮನೆ ಹೋಗ್ರಿ ಅತ್ಲಾಗೆ. ಈ ಇಂಗ್ಲೀಷು ಪಂಗ್ಲೀಷ್ನಾಗ ಮಾತಾಡಿದ್ರೆ ನನಗೆ ಅರ್ಥವಾಗಲ್ಲ. ಕನ್ನಡದಾಗ ಹೇಳಿದ್ರೆ ಅರ್ಥ ಆಗುತ್ತಮ್ಮ. 2 ಗಂಟೆ ಅಂತಾನ. ಅಲ್ಲ ಕಣೆ ಅಮ್ಮಯ್ಯ, ಸುಮ್ಮನೆ ಯಾತನ ತರಕ್ ಕಳ್ಸೋ ಬದ್ಲು ಈಟತಿಗೆ ಬಸ್ಸಿಗೆ ಹೋಗಿದ್ರೆ ಊರಿಗೆ ಹೋಗ್ತಿದ್ದೆ, ಉಣ್ಬೋದಾಗಿತ್ತ? ನೋಡು ಹೊಟ್ಟಸ್ತೈತಿ ಅಂತ ಕಳ್ಸಿದ್ಯಾ ನಿನ್ ಗಂಡ. ಅದ್ ಎಲ್ಗೋದ್ನೋ ಏನ್ ಕಚ್ಚಿಯೋ. ಅಜ್ಜಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಹೋಗಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಊರಿಗಂಟ ಹೋಗೋವರೆಗೂ ಏನಾದ್ರೂ ತಿಂತಾ ಇದ್ರೆ ಬೇಜಾರಾಗಲ್ಲ ಅಂತ ಹೇಳಿ ಏನಾದ್ರೂ ತಿನ್ನಕ್ ತಗೊಂಬನ್ನಿ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಯಜಮಾನ್ರು ತಿನ್ನೋದು ಬೇಡ ಏನು ಬೇಡ, ಬಸ್ಸು ಮಿಸ್ ಆಗುತ್ತೆ ಹೋಗೋಣ ಅಂತ ಹೇಳಿದ್ರು. ಪರವಾಗಿಲ್ಲ, 1 ಗಂಟೆ ಲೇಟಾಗೆ ಹೋಗೋಣ ತರೋಗಿ ಅಂತ ಹೇಳಿ ಕಳಿಸ್ದೆ. ಆದ್ರೆ 2 ಅವರ್ ಆಯ್ತು ಹೋಗಿ, ಇನ್ನ ಬಂದಿಲ್ಲ ನೋಡಿ. ಮತ್ತೆ ಸಿಟ್ಟು ಬರ್ದೇ ಇರುತ್ತಾ ಹೇಳಿ? ಬಸ್ನಾಗ ಹೋಗಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ತಿಂಬಕ್ ತರ ಕಳಿಸ್ತೇನು? ಅಲ್ಲ ನೀನು ಇಂಥ ಬಾಯಿ ಬಡಿಕೆ ಆಗಿರೋದ್ಕೇನೆ ನಿನ್ ಗಂಡ ಎಲ್ಲ ತಿಂಬಕ್ ತರಕಂತ ಹೇಳಿ ಕಳ್ಸಿದ್ರೆ ಅದು ಯಾರ ಹಿಂದೆ ಹೋಗ್ಯವನೋ ಏನ್ ಕಚ್ಚಿ. ಹೋಗು, ನಿನ್ ಕಾಟ ತಾಳ್ಲಾರ್ದೇನೆ ಎಲ್ಲಿ ಯಾವಳ ಜೊತೆಗೆ ಓಡೋದ್ನೋ ಏನೋ. ಹೋಗಿ ನಿನ್ ಗಂಡನ ಹುಡ್ಕೋ ಹೋಗಿ. ಇಲ್ಲಾಂದ್ರೆ ನೋಡು ಯಾವಳನಾದ್ರೂ ಕರ್ಕೊಂಡು ನಿನ್ ಕೈ ಕೊಡ್ತಾನೆ ನಿನ್ ಗಂಡ. ಹೋಗು. ಅಜ್ಜಿ ಏನ್ ಹೇಳ್ತಾ ಇದ್ರ ನೀವು? ನಮ್ಮ ಯಜಮಾನ್ರು ಅಂತವ್ರಲ್ಲ. ನಾನು ಏನ್ ಹೇಳಿದ್ರು ತಂದು ಕೊಡ್ತಾರೆ, ಏನ್ ಹೇಳಿದ್ರು ಮಾಡ್ತಾರೆ ಗೊತ್ತಾ? ಅವರು ತಿರುಗಿಸಿ ಒಂದ್ ಮಾತನ್ನು ಮಾತಾಡಲ್ಲ ನನ್ನ ಎದುರುಗಡೆ. ನಾನು ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ ಗೊತ್ತಾ? ಗೊತ್ತು ಬಿಡಮ್ಮ. ಅಲ್ಲ ನೀನ್ ಬಾಯಿ ನೋಡಿದ್ರೆ ಹೇಳ್ಬೋದು ನಿನ್ ಗಂಡ ಸಾಧು ಪ್ರಾಣಿ ಅಂತಾನ. ಅಲ್ಲ ನೀನು ಇಷ್ಟೊಂದು ಕಾಟ ಕೊಟ್ರೆ ಗಂಡುಗೆ ಯಾವಂತಾನೇನೆ ನಿನ್ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ತಾನೆ ಹೇಳು. ಅದ್ಕೇನೆ ಯಾತ ತರಕಂತ ಕಳ್ಸಿದ್ಯಾ. ಎಲ್ಲ ಯಾರೋ ಸಿಕ್ಕಿರ್ಬೇಕೇನೋ ಒಳ್ಳೆ ಹುಡುಗಿ, ಅವಳ ಜೊತೆಗೆ ಹೋಗಿರ್ತಾನೆ. ಹೋಗು ನೀನು ಸುಮ್ಮನೆ. ಹೋಗು ಜಲ್ದು ಹೋಗಿ ಹುಡ್ಕೋಗು ನಿನ್ ಗಂಡನ. ಇಲ್ಲ ಅಂದ್ರೆ ಅಷ್ಟೇನೆ, ನಿನ್ಗೆ ಸಾವತಿನ ಕರ್ಕೊಂಬಂದ್ರು ಬರ್ಬೋದು ನಿನ್ ಗಂಡ. ಅವಾಗ ನೀನು ನಿನ್ ಗಂಡ ಹೇಳ್ದಂಗೆ ಕೇಳ್ಬೇಕಾಗುತ್ತೆ. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ನನ್ ಗಂಡ ಅಂತವ್ರಲ್ಲ ಅಂತ ಹೇಳ್ದೆ ತಾನೆ? ನೀನ್ ಹೇಳ ಮಾತ್ನಾಗೆ ಗೊತ್ತಾಗ್ತೈತಿ ನಿನ್ ಗಂಡ ಒಳ್ಳೆಯವನು ಅಂತಾನ. ಆದ್ರೆ ನೀನ್ ಒಳ್ಳೆಯವಳಾಗಿರ್ಬೇಕಲ್ಲ. ನೀನ್ ಇಂಥ ಬಜಾರಿ ಆದ್ರೆ ಯಾರಿರ್ತಾರ ನಿನ್ ಜೊತೆಗೆ? ಹೋಗು ಮೊದ್ಲು ಹುಡ್ಕೋಗಿ. ಅಯ್ಯಯ್ಯೋ, ಈ ಅಜ್ಜಿ ಏನಪ್ಪ ಹಿಂಗ್ ಹೇಳ್ತಾ ಇದಾರೆ? ನಮ್ಮ ಯಜಮಾನ್ರು ಯಾರಿಂದನಾದ್ರೂ ಹೋಗ್ಬಿಟ್ರ? ಅಯ್ಯಯ್ಯೋ, ಮೊದ್ಲು ಹೋಗಿ ಹುಡುಕ್ಬೇಕು. 2 ಅವರ್ ಆಯ್ತು. ಇಷ್ಟೊತ್ತಿಗೆ 1/4 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿ ಹೋದ್ರು. 2 ಅವರ್ಗಿಂತ ಮೇಲಾಯ್ತು ಆಗ್ಲೇನೆ. ಅಯ್ಯಯ್ಯೋ, ಈ ಅಜ್ಜಿ ಬೇರೆ ಎದುರಿಸ್ತಾ ಇದಾರೆ. ಮೊದ್ಲು ಹೋಗಿ ಹುಡುಕ್ಬೇಕಪ್ಪ ನಮ್ಮ ಯಜಮಾನ್ರನ್ನ.
ಅಂತ ಯಜಮಾನ್ರು ಎಲ್ಲಿ ಹುಡುಕಿದ್ರು ಸಿಗಲ್ಲ. ನಾನು ಹೇಳಿದ್ದೆಲ್ಲ ಕೇಳ್ತಾರೆ, ನಾನು ಕೇಳಿದ್ದೆಲ್ಲನ ತಂದು ಕೊಡ್ತಾರೆ. ರೀ ಏನು ಅಂದ್ರೆ ಎಲ್ಲೋದ್ರಿ ಎಲ್ಲೋದ್ರಿ ಬೇಗ ಬನ್ನಿ. ನಮ್ಮೂರ್ ಬಸ್ ಓತಿ ಅಂತ ಕೇಳಿದಕ್ಕೆ ಅಷ್ಟೊಂದು ಮಾತಾಡ್ತಾಳೆ. ಈಗ ನೋಡು ಸರಿಯಾಗಿ ಇಕ್ಕಿದೀನಿ ಪಿಟ್ಟಿಂಗ. ನಿನ್ ಗಂಡ ಯಾವಳನ್ನ ಕರ್ಕೊಂಡು ಹೋಗ್ಯವನಿ ಅಂತಾನೆ. ಹೋಗು ಹುಡ್ಕಾಡು, ಇವತ್ತು ಅಗ್ಲಾಗ್ಲ ಹುಡ್ಕಾಡಿರೋ ನಿನ್ ಗಂಡ ನಿನ್ ಸಿಗ್ಬಾರ್ದು. ಲೇ ಹುಡ್ಗ, ನೀನ್ ಯಾಕಲ್ಲ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗಿ ಕೇಳ್ಕೊಂಬರೋಗು ನಮ್ಮೂರ್ ಬಸ್ ಓತಾ ಇಲ್ವಾ ಅಂತ ಹೇಳಿ. ಈಗ ಇದು ಗುಂಡಜ್ಜಿದ್ದಂಗೈತಿ, ಇದ್ಯಾಕ್ ಬಂದಿತ್ತು ಇಲ್ಲಿಗೆ? ಗುಣಕಯ್ಯ ಗುಣಕಯ್ಯ, ಯಾಕೆ ಬಂದಿದ್ದಿಲ್ಲಿ ಟೌನ್ಗೆ? ನನ್ನ ತಮ್ಮನ ಸೊಸಿಗೆ ಹೆರಿಗೆ ಆಗಿತ್ತು ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಮ್ಮ ಹುಡ್ಗನು ಬಂದಿದ್ವಮ್ಮ. ನೀನ್ ಯಾಕೆ ಬಂದಿದ್ದೆ? ನಾನು ಮನೆಗೆ ಸಾಮಾನು ತಗೊಂಡೋಗೋಣ ಅಂತ ಹೇಳಿ ಬಂದಿದ್ನಮ್ಮ. ಅಲ್ಲ ಕಣೆ ಭಾಗ್ಯಮ್ಮ, ಗೌರ್ಮೆಂಟ್ ಬಸ್ ಐತಲ್ಲ ಇವಾಗ 2 ಗಂಟೆದು ನಮ್ಮೂರ್ ಕಡಿಕೆ. 2 ಗಂಟೆದು ಈಟತ್ತಿನ ತಕ ಇರುತ್ತೆ, ಆಲೆ ಹೋಗಿರುತ್ತೆ 2 ಗಂಟೆಗೇನೆ. ಈಗ ಟೈಮ್ ಎಷ್ಟಾಗಿತ್ತು ಅನ್ಕೊಂಡಿದ್ಯಾ? ಆಲೆನೆ 3 ಗಂಟೆ. ಈಟತ್ತಿನ ತಕ ಇರುತ್ತೆ 2 ಗಂಟೆ ಬಸ್ಸು. ಆಲೆ 3 ಗಂಟೆ ಆಗುತ್ತೇನೆ ಭಾಗ್ಯಮ್ಮ. ಅಯ್ಯೋ ರಾಮ, ಮತ್ ನಮ್ಮ ಹುಡ್ಗ ಇನ್ನ 2 ಗಂಟೆನೂ ಆಗಿಲ್ಲ ಅಂತ ಅಂದ. ನಿಜ ಹೇಳ್ತಾ ಇದ್ದೀನಿ ಭಾಗ್ಯಮ್ಮ. ನಾನು ಯಾಕೆ ಸುಳ್ಳು ಹೇಳನ ಗುಂಡಕಯ್ಯ? ನನ್ನ ತಗೆ ಮೊಬೈಲ್ ಐತಿ, ಈಗಿನ ನೋಡ್ದೆ. ಆಲೆ 3 ಗಂಟೆ. ಈಗ 4:15 ಒಂದು ಐತೆ ಬಸ್, ಗೌರ್ಮೆಂಟ್ ಬಸ್. ಅದಕ್ಕೇನೆ ನಾನು 4:15 ಬಸ್ಸಿಗೆ ಹೋಗೋಣ, 4:15 ತಕ ಇಲ್ಲೇ ಕುಕ್ಕೊಂಡಿದ್ದು ಅಂತ ಹೇಳಿ ನಾನು ಬಂದಿದ್ದು. 4:15 ಬಸ್ಸಿಗೆ ಹೋಗೋಣ ಬಿಡು ಇಬ್ರು. ನೋಡೆ ಭಾಗ್ಯಮ್ಮ, ಮಂತಾಗೊಂದಿಟ್ಟು ಕೆಲ್ಸ ಇತ್ತು, ಜಲ್ದ್ ಹೋಗೋಣ ನೋಡ್ಕೊಂಡು 2 ಗಂಟೆ ಬಸ್ಸಿಗೆ ಅಂತ ಹೇಳಿ ನಾನು ಬಂದೆ. ನಮ್ಮ ಹುಡ್ಗ ಇದ್ದಿದ್ದು ಅದು ಯಾತ ರೂಢಾಸೋ ಪಾಡಾಸೋ ತಿನ್ಬೇಕು ಅಂತ ಹೇಳಿ ಅಲ್ಲಿ ಎಗ್ ರೈಸ್ ಅಂಗಡಿ ಕರ್ಕೊಂಡೋತು. ಅಲ್ಲೋ ಜಲ್ ಕೊಡ್ಲಿಲ್ಲ ಅವರು. ಇವನು ಅಷ್ಟೇನೆ ಜಲ್ ತಿಮ್ಮಲಿಲ್ಲ, ಏನೂ ಇಲ್ಲ. ಅಲ್ಲಿ 3 ಗಂಟೆ ಆಗೈತಲ್ಲಿ. ಜಲ್ದ್ ಹೋಗೋಣ ಅಂತ ಹೇಳಿ ಬಂದ್ರೆ ಈ ಹುಡ್ಗನಿಂದ ನಾನು ನೋಡೆ ಬಸ್ ಮಿಸ್ ಮಾಡ್ಕೊಂಡೆ ನಾನು. ಎಂತ ಕೆಲಸ ಆತು. ನಾನು ಬಸ್ ಐತಾ ಇಲ್ವಾ ಅಂತ ಹೇಳಿ ಕೇಳ್ಕೊಂಬ ಅಂತ ಹೇಳಿ ನಮ್ಮ ಹುಡ್ಗನ ಕಳಿಸ್ನಮ್ಮ. ಅದು ಬರ್ಲಿಲ್ಲ. ಬರ್ಲಿ ಮಾಡ್ತೀನಿ ಅವನಿಗೆ ಸರಿಯಾಗಿ. ಅಯ್ಯಯ್ಯೋ, ನಮ್ಮ ಊರಿಂದ 2 ಗಂಟೆ ಬಸ್ ಆಲೆ ಹೋಗೈತಂತೆ. ಈಗ ಏನಾರ ಈ ವಿಷಯ ನಮ್ಮ ಅಜ್ಜಿಗೆ ಹೇಳಿದ್ರೆ ನನ್ನೇನು ಇಲ್ಲ, ಸರಿಯಾಗಿ ಹೋಯ್ತೈತಿ. ಇಲ್ಲ, ಇವತ್ತು ಬಸ್ ಇಲ್ವಂತೆ 2 ಗಂಟೆದು 4:15 ಐತಂತೆ ಅಂತ ಹೇಳಿ ಸುಳ್ಳು ಹೇಳ್ತೀನಿ ನಮ್ಮ ಅಜ್ಜಿಗೆ. ಹಂಗಾದ್ರೆ ಸುಮ್ಮನೆ ಆಗುತ್ತೆ, ಬೈಯಲ್ಲ ನನ್ನ ಅವಾಗ. ಅಜ್ಜಿ ಅಜ್ಜಯ್, ಏನಪ್ಪ 2 ಗಂಟೆ ಬಸ್ಸು ಐತಂತ ಹೋಗೈತಂತ ಆಲೇನೆ? ಅಜ್ಜಿ 2 ಗಂಟೆ ಬಸ್ಸು ಬಂದಿಲ್ವಂತೆ ಇವತ್ತು, 4:15 ಅಂತ ಇರೋದು ಗೌರ್ಮೆಂಟ್ ಬಸ್ಸು. ಕೇಳಕ್ಕೆ ಮಂದಿ ಅಲ್ಲಿ 2 ಗಂಟೆ ಬಸ್ ಇಲ್ಲ ಕಣಪ್ಪ ಇವತ್ತು ಅಂತ ಹೇಳಿರು ಅವರೇನೆ. ಅಲ್ಲ 2 ಗಂಟೆ ಬಸ್ಸು 3 ಗಂಟೆ ತಕ ಇರುತ್ತಾ? ಹೋಗಿರುತ್ತೆ 2 ಗಂಟೆಗೇನೆ. ನಾನ್ ತಾಗೆ ಸುಳ್ಳು ಹೇಳ್ತಾನೆ 2 ಗಂಟೆ ಬಸ್ ಬಂದಿಲ್ವಂತೆ ಅಂತಾನ. ಈಗ ಟೈಮು 3 ಗಂಟೆ ಆಗೈತೆ ಎಂಬುದು ನನಗೂ ಗೊತ್ತೈತ್ ಕಣ. ನೋಡು, ನಿನ್ನಿಂದನ 2 ಗಂಟೆಗೆ ಹೋಗ್ಬೇಕಾಗಿರೋರು ಇನ್ನ 4:15 ತಕನ ಇಲ್ಲೇ ಕುಕ್ಕಮಂಗಾತಲ್ಲ ಬಸ್ ಸ್ಟ್ಯಾಂಡ್ನಾಗೆ. ಏಟತ್ತಿನ ತಕ ಕುಕ್ಕಮ್ಮನ್ ಇಲ್ಲಿ ಕುಕ್ಕಂಡಂಗೆ ಸಾಕಾಗುತ್ತೆ. ಇನ್ನ 4:15 ತಕ ಕಾಯ್ಬೇಕು ಅಂದ್ರೆ ಯಾವಳ ಕೈಲಾಗುತ್ತೆ? ನಾನು ಹೇಳಿದೆ ಬ್ಯಾಡ ಕಣು, ಬಸ್ಸು ಹೋಗ್ಬಿಡುತ್ತೆ ನಾವು ಬರೋಟತ್ಗೆ ಅಂತಾನ. ಇಲ್ಲ ಕಣಜ್ಜಿ, ಜಲ್ದ್ ಬರೋನ್ ಬಾ ಅಂತ ಹೇಳಿ ಕರ್ಕೊಂಡು ಹೋದೆ. ಇಲ್ಲ ಕಣಜ್ಜಿ, ಇವತ್ತು 2 ಗಂಟೆಗೆ ಬಂದಿಲ್ವಂತೆ. ಇನ್ನ 2 ಗಂಟೆ ಆಗಿಲ್ಲ, ನೀನ್ ನಾಳೆ 3 ಗಂಟೆ ಅಂತ ಇದೆಯಲ್ಲ ಅಜ್ಜಿ. ಲೇ ಮಂಜ, ನಾನು ಇಲ್ಲೇ ಇದೀನಿ ಕಣು, ನನ್ನ ತಗೆ ಫೋನ್ ಐತಿ, ತೋರಿಸ್ಲ ಇವಾಗ ಎಷ್ಟು ಗಂಟೆ ಆಗೈತಿ ಅಂತಾನ. ಗುಂಡಜ್ಜಿಗೆ ಟೈಮ್ ನೋಡಕ್ ಬರಲ್ಲ ಅಂತ ಹೇಳಿ ಸುಳ್ಳು ಹೇಳ್ತೀಯ, ಇನ್ನ 2 ಗಂಟೆನೂ ಆಗಿಲ್ಲ ಅಂತಾನ. ಅಯ್ಯೋ ಭಾಗ್ಯತೆ, ನೀನ್ ಬಂದಿದ್ಯಾ ಶಿರಕ್ಕೆ? ನೀನ್ ಯಾವಾಗ ಬಂದೆ? ನಾನು ಯಾಕ ತಾಗಬೇಕಾಯ್ತು ಮನೆಗೆ ಸಾಮಾನ, ಅದಕ್ಕೆ ಬಂದಿದ್ದೆ. ನಾನಲ್ಲಿ ರೋಡ್ನಾಗೆ ಯಾತ ತಾಂತಿದ್ದೆ ಅಂಗಡಿಗೆ, ಅವಾಗ್ಲೇ ಓತು ನಮ್ಮೂರ್ ಕಡೆಗೆ ಹೋಗೋ ಬಸ್ 2 ಗಂಟೆದು. ನಾನು ನೋಡಿದೀನಿ ಕಣ ಮಂಜ, ಏನ್ ಸುಳ್ಳು ಹೇಳ್ಬೇಡ ನೀನು, 2 ಗಂಟೆ ಬಸ್ ಬಂದಿಲ್ಲ ಅಂತೆ ಅಂತಾನ. ನೋಡು ಅಪ್ಪ, ನೂಡಾಸು ಪಾಡಾಸು ತಿಂಬಕ್ ಹೋಗಿ ಇವಾಗ 4:15 ತಕನ ಇಲ್ಲಿ ಸತ್ಯಣ ಕಾದಂಗ್ ಕಾಯ್ಬೇಕು. 4:15 ಬರುತ್ತೋ ಇಲ್ವೋ ಬಸ್ಸು. ನಿನ್ನಿಂದನ ಇನ್ನೊಂದನ ನಿನ್ ಕರ್ಕೊಂಬಂದ್ರು ಕೇಳಲ್ಲ. ಹೋಗ್ಲಿ ಬಿಡ್ಗುಣಕಯ್ಯ, ಅವ್ನ ಯಾಕೆ ಬೈತೀಯ? ನಾನು ಒಯ್ದಿನಲ್ಲ, ಏನ್ ಬೇಜಾರಾಗಲ್ಲ. ಕುಕ್ಕಮ್ಮನ್ ಬಾ ಇಲ್ಲೆಲ್ಲ ನನ್ನ ಕಟ್ಟೆ ಮೇಲೆ. ಆಮೇಲೆ ಹೋದ್ರ ಆತು, 4:15 ಬರೋದು ಬಸ್. ಏನೇ ಅಮ್ಮಯ್ಯ, ನಿನ್ ಗಂಡ್ ಸಿಕ್ಕಿನೇನಿ? ಇಲ್ಲ ಕಣಜ್ಜಿ, ಎಲ್ಲ ನೋಡ್ದೆ ಮಾರ್ಕೆಟ್ನಾಗ ಎಲ್ಲನ, ಎಲ್ಲೂ ಕಾಣ್ತಾನೆ ಇಲ್ಲ ನನ್ ಗಂಡ. ಅಯ್ಯೋ, ನನಗಂತೂ ಬಾಯಿ ಹೋದಂಗ ಆಗ್ತೈತಿ, ಎಲ್ಗ ಹೋದ್ರೋ ಏನೋ ಅಂತ ಹೇಳಿ. ಅದಕ್ಕೆ ಮತ್ತೆ ಹೇಳೋದು, ಗಂಡ ಯೋಟೋ ಮಾತು ಕೇಳ್ತಾನೆ ಅಂತ ಹೇಳಿ ಗೋಳೈಕೆ ಬಾರ್ದು ಸ್ಯಾನೇನ. ನಿನ್ನಂಗ ಆಗ್ಬಿಡುತ್ತೆ. ನೋಡಿರೇನ್ರಪ್ಪ, ಈ ಹುಡುಗಿ ಗಂಡನ್ ಗೋಳೈಕೆ ಅಂತಿದ್ಲಂತೆ, ಯಾತ ತರಕಂತ ಕಳ್ಸ್ಯಾವಳೆ, ಅವನ್ ಬಂದೇ ಇಲ್ಲ. ಎಲ್ಗೋಗ್ಯವನೋ ಏನೋ. ದಿಮಾಕ್ ಮಾಡಿಳು, ನಾವು ಬಸ್ ಹೋಗೈತಿ ಅಂತ ಕೇಳಿದಕ್ಕೆ ಅವಳಿಗೆ ಸರಿಯಾಗೈತಿ ಇವಾಗ.
ಸರಿ ನಮ್ಮ ಹುಡುಗನಿಂದನ ನಾನು ಬಸ್ಸ ಕಳ್ಕೊಂಡೆ 2 ಗಂಟೆದ ಇನ್ನೇನ್ ಮಾಡೋದು 4:15 ತಕನ ನಾನು ಭಾಗ್ಯಮ್ಮನು ಇಲ್ಲೇ ಕೂಕೊಂಡಿದ್ದು ಹೋಗ್ತೀವಿ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.